ಶ್ರೀ ಗುರುಭ್ಯೋ ನಮಃ. ಶ್ರೀಶೈಲೇಶದಯಾಪಾದಂ ವಂದೇ ರಮ್ಯಜಾಮಾತೃಮುನಿಂ ಲಕ್ಷ್ಮೀನಾಥಸಮಾರಂಭಾನಾಥಯಾಮದಮತಿಮಾಮಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮುಷದಪದಾಂ ಜಗ್ಭರತ್ಮಮ್ಯಮೋಹನಸಹಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋऽಸ್ಯ ದೈಹಿಕಸಿಂಧು ರಾಮಾನುಜಸ್ಯ ಶರಣೋಷಣಮೂರ್ಧೇ ಶ್ರೀಮತೆ ರಾಮಾನುಜಾಯ ನಮೋ ನಮಃ. ನೀವು ಹಿಂದೆ ಹೇಳಿದ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ಅವರು MLA ಆಗ್ತಾರೆ ಅಂತ ಹೇಳಿದ್ರಿ. ಅದೇ ಪ್ರಕಾರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಈಗ ನಿಮ್ಮ ಮುಂದೆ ಹೇಳಿ ಗುರುಗಳೇ. ಹಿಂದೆ ಕೂಡ ಹೇಳಿದ್ರಿ, ನೀವು ಹೇಳಿದ ಕೆಲವೊಂದು ವಿಚಾರಗಳು ಆಗಿದೆ, ಸತ್ಯ ಕೂಡ ಆಗಿದೆ. ಹೀಗೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಕೂಡ ಹೇಳಿದ್ರಿ. 23-24ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು MLA ಆಗ್ತಾರೆ ಅಂತ ಕೂಡ ಹೇಳಿದ್ರಿ. ಸೊ ಹೇಳಿದ ಪ್ರಕಾರವಾಗಿ MLA ಟಿಕೆಟ್ ಕೂಡ ಸಿಕ್ಕಿದೆ. ಸೊ ನಿಮ್ಮ ಪ್ರಕಾರ ಈ ಸರಿಯ ಚನ್ನಪಟ್ಟಣದ MLA ಅಭ್ಯರ್ಥಿಯ ರಿಸಲ್ಟ್ ಏನಾಗ್ಬೋದು? ಭಗವತಿಯ ಅನುಗ್ರಹ ಆಗಿರ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ನಿಖಿಲ ಕುಮಾರಸ್ವಾಮಿ ಅವರಿಗೆ ಒಂದು ಒಳ್ಳೆಯ ಅನುಗ್ರಹ ಇರತಕ್ಕಂಥದ್ದಿದೆ. ತಾಯಿಯ ಆಶೀರ್ವಾದ ಪ್ರಾಪ್ತಿಯಾಗಿದೆ. 2023ರಲ್ಲೂ ಕೂಡ ಇದೇ ಒಂದು ಪ್ರಶ್ನೆಯನ್ನು ಮುಂದಿಟ್ಟಾಗ ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಭವಿಷ್ಯ ಉಜ್ವಲವಾಗಿದೆ ಅಂತೇಳಿ ನಿಮ್ಮ ಮಾಧ್ಯಮದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಅದೇ ಪ್ರಕಾರವಾಗಿ ಈ ದಿನ ಅದು ಸತ್ಯ ಆಗ್ತಕ್ಕಂಥ ಸಮಯ ಹತ್ತಿರದಲ್ಲಿರೋದ್ರಿಂದ ಅವರಿಗೆ ಭಗವತಿಯ ಪರಿಪೂರ್ಣವಾದಂಥ ಅನುಗ್ರಹ ಆಗ್ತಕ್ಕಂಥದ್ದಿರುತ್ತೆ. ನಂತರ ಅವರ ಕುಟುಂಬವೇ ಕೂಡ ವಿಶೇಷವಾಗಿ ದೇವಿಯ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಿರೋದ್ರಿಂದ, ಪರಿಪೂರ್ಣವಾದಂಥ ಆಶೀರ್ವಾದ ಸಿಗೋದ್ರಿಂದ ಖಂಡಿತವಾಗೂ ಅವರಿಗೆ ಜಯಶೀಲರಾಗ್ತಕ್ಕಂಥ ಎಲ್ಲ ಯೋಗಗಳು ಲಕ್ಷಣಗಳು ಕೂಡ ಕಾಣ್ತಾ ಇರೋದ್ರಿಂದ ಖಂಡಿತವಾಗೂ ಕೂಡ ಅವರ ಫಲಿತಾಂಶ ಉತ್ತಮವಾಗಿರುತ್ತೆ ಅಂತ ಹೇಳಿ ದೇವಿಯ ಅನುಗ್ರಹ ಆಗಿದೆ. ಗುರುಗಳೇ, ನೀವು ಹೇಳಿದ ಪ್ರಕಾರ ನಡೆಯುತ್ತೆ ಅನ್ನೋದೊಂದು ಸತ್ಯ ಇದೆ. ಮುಂದೆ ಈ ರಾಜಕೀಯ ಕ್ಷೇತ್ರದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ, ರಾಜಕೀಯ ಭವಿಷ್ಯ ಹೆಂಗಿರುತ್ತೆ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಸ್ವಲ್ಪ ಹೇಳ್ತೀರಾ? ಬದಲಾವಣೆಗಳು ಈಗ ಆಲ್ರೆಡಿ ಪ್ರಾರಂಭ ಆಗಿರೋ ಪ್ರಕಾರನೇ ಕೂಡ ನಡೀತಾ ಇದೆ. ಖಂಡಿತವಾಗೂ ಒಳ್ಳೆ ರೀತಿಯಾದಂಥ ಫಲಿತಾಂಶ ಬರುತ್ತೆ. ನಂತರ ದೇವಿಯ ಆಶೀರ್ವಾದ ಕೂಡ ಪ್ರಾಪ್ತಿಯಾಗಿದೆ. ಶುಭವಾಗಲಿ, ಒಳ್ಳೆಯದಾಗಲಿ.